ಸರ್ ಸ್ವಲ್ಪ ಸರ್ ನಾವು ರನ್ನಿಂಗಲ್ಲಿ ಫೋಟೋ ತೆಗೆದ್ರೆ ಗಾಡಿ ಕ್ಯಾಪ್ಚರ್ ಆಗಲ್ಲ ನೇತ್ರದಲ್ಲಿ ಟ್ರಾಫಿಕ್ ವೆಹಿಕಲ್ ಮೂವ್ಮೆಂಟ್ ಅಷ್ಟೇ ಗೊತ್ತಾಗುತ್ತೆ.
ಕೆಜಿ 8 ಗ್ರಾಮ್ ಲ್ಯಾಕ್ಸ್. ಲೀಡು ಅವನಿಗೆ ಮೇನು 60 ಸ್ಟೆಪ್ ಇದೆ ಚಟ. ಡೌನ್ ಇದೆ ಈ ಗ್ಯಾಪ್ ಬಿಡಿಯಪ್ಪ, ಈ ಗ್ಯಾಪ್ ಬಿಡಿ. ಪ್ಯಾನ್ ತಗೋಬೇಡ ಹೇಳ್ಬಿಟ್ಟು ಕ್ಲೋಸ್ ಆಗ್ತವೆ.
ಯಾರು ಮೊಬೈಲ್ ಆದಿ ಬನ್ನಿ ಯಾರು ಮೊಬೈಲ್ ಯಾರು ಮೊಬೈಲ್ ಆದಿ ಬನ್ನಿ ಮೋನಣ್ಣ ಮೋನಣ್ಣ ಹಿಂದೆ ಹೋಗಿ ಸರ್ ಸ್ವಲ್ಪ ಸರ್ ಸಿಟಿ ಸರ್ ಸರ್ ಸಿಪಿ ಸರ್ ಸ್ವಲ್ಪ ಹತ್ರ ಬನ್ನಿ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಕಳ್ಕೊಂತ ಹೋದ್ರೆ ಕೊಂದು ಬಿಡಿ ಓಕೆ 70 lakhs ಹಾಂ ರೇಟ್ ಈ ಕಡೆ ಸರ್ ಆಗಲೇ ನೀವು ಎಲ್ಲರಿಗೂ ನಮಸ್ಕಾರ. ಇವತ್ತು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿಮಗೆ ಗೊತ್ತಿದೆ ಕಳೆದ ತಿಂಗಳು ಒಂದು 1 kgಗಿಂತ ಜಾಸ್ತಿ ಗೋಲ್ಡ್ ಥೆಫ್ಟ್ ಆಗಿತ್ತು. ಅದರ ಬಗ್ಗೆ ನಮ್ಮ ನಾರ್ತ್ DCP ಮತ್ತು ಅವ್ರದ್ದು ಎಲ್ಲ ಸ್ಟಾಫ್ ಕ್ರೈಮ್ ಸ್ಟಾಫ್ ಮಲೇಷಿಯನ್ ಪೊಲೀಸ್ದು ತುಂಬ ಒಳ್ಳೆ ಕೆಲಸ ಮಾಡಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯದಿಂದ ಆರೋಪಿ ಅವ್ರದ್ದು ಪತ್ತೆ ಮಾಡಿ ಆಲ್ಮೋಸ್ಟ್ 90% ರಿಕವರಿ ಆಗಿದೆ. ಅದರಲ್ಲಿ 1 kg 8 grams ಗೋಲ್ಡ್ ಅಂದಾಜು 1.64 crores ವ್ಯಾಲ್ಯೂದು ರಿಕವರಿ ಆಗಿದೆ. ಇದರಲ್ಲಿ ಅವರು ಯಾರು ಪರ್ಚೇಸರ್ ಇದ್ದಾರೆ ಅವರು ಸೆಲ್ಲರ್ಗೆ ಒಂಥರ ಭರವಸೆ ಕೊಟ್ಟು ನಾವು ಇಷ್ಟೆಲ್ಲ ನಮಗೆ ಡಿಮಾಂಡ್ ಜಾಸ್ತಿ ಇದೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂಗಡಿಗೆ ಹೋಗಿ ಅಲ್ಲಿ ಒಬ್ಬ 2-3 ಜನ ಒಟ್ಟಿಗೆ ಹೋಗಿದ್ರು ಪರ್ಚೇಸ್ ಮಾಡಲಿಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೋಲ್ಡ್. ಒಬ್ಬ ಅದರಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಮತ್ತು ಡಿಸೈನ್ ಅಂತ ನೆಪದಲ್ಲಿ ಸೈಡಿಂದ ಯಾವುದೋ ಎಸ್ಕೇಪ್ ಆಗಿದ್ರು. ಇದು ಭಾಳ ಅವ್ರದ್ದು ರೆಗ್ಯುಲರ್ ಮೋಡಸ್ ಇದೆ ನಮಗೆ ಆಮೇಲೆ ಗೊತ್ತಾಯಿತು ಹಿಡಿದ ಮೇಲೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಒಂದೇ ಕೇಸ್ ರಿಜಿಸ್ಟರ್ ಆಗಿದೆ. ಆದರೆ ಬೇರೆ ಬೇರೆ ರಾಜ್ಯದಲ್ಲಿ 14ಕ್ಕಿಂತ ಜಾಸ್ತಿ ಕೇಸಸ್ ಈ ತಂಡದಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಸದ್ಯ 2 ಮೇನ್ ಆರೋಪಿಯವರು ಸಿಕ್ಕಿದ್ದಾರೆ, ಇನ್ನೂ 2 ಆರೋಪಿ ಸಿಗಬೇಕು. ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಬಾಕಿ ಇದೆ. ಆದರೆ ಇಲ್ಲಿವರೆಗೆ ಈ ಗ್ಯಾಂಗ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇರಲಿ ಅಥವಾ ಬೇರೆ ಕಡೆ ಯಾರೂ ಅರೆಸ್ಟ್ ಮಾಡಿಲ್ಲ. ಸೊ ನಮ್ಮದು ಅರೆಸ್ಟ್ ಆದಮೇಲೆ ಅವರು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದೆ ಈ ಕೇಸಲ್ಲಿ ಪ್ರೋಗ್ರೆಸ್ ಆಗ್ತದೆ. ಸದ್ಯಕ್ಕೆ 2 ಆರೋಪಿದು ನಾವು ಮಾಡಿದ್ದೀವಿ, ಇನ್ನೂ 2 ಆರೋಪಿ ಬಗ್ಗೆ ಅವರು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬನ್ನಿ ಮಲ್ಲೇಶ್ವರಂ ಟೀಮ್.
ಇನ್ನೂ ಎರಡು ಪ್ರಕರಣದಲ್ಲಿ, ಒಂದು ಜಯನಗರ್ ಮತ್ತು ಪೊಲೀಸ್ ಸ್ಟೇಷನ್, ಇನ್ನೊಂದು ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್. ಈ ಎರಡು ಪೊಲೀಸ್ ಸ್ಟೇಷನ್ಸಲ್ಲಿ ಟೋಟಲ್ 60 ಟೂ ವೀಲರ್ಸ್ ರಿಕವರಿ ಆಗಿದೆ, ಅಂದಾಜು 37 lakhsದು. ಜಯನಗರದಲ್ಲಿ 37 ವೆಹಿಕಲ್ಸ್, ಸಂಪಿಗೆಯಲ್ಲಿ 23 ವೆಹಿಕಲ್ಸ್. ಜಯನಗರಲ್ಲಿ ಸೌತ್ ಡಿವಿಷನ್ DCP ಅವ್ರ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಒಬ್ಬನ ಆರೋಪಿಗೆ ಅವರು ಫಾಲೋ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿ. ಯಾಕೆಂದರೆ ಟೆಕ್ನಿಕಲ್ ತುಂಬ ಇದರಲ್ಲಿ ಅವರು ಏನೇನು ಯೂಸ್ ಮಾಡಿದಾರೆ ಅವರು ಈಗ ನಾವು ಬಹಿರಂಗವಾಗಿ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಆದರೆ ಒಂದು ಅಂದರೆ ನಮ್ಮ ಪೊಲೀಸ್ ಅವರು ಒಂದೇ ಕ್ಲೂ ಇತ್ತು, ಆ ಕ್ಲೂ ಅದಾದಮೇಲೆ ಟೆಕ್ನಿಕಲ್ ಬೇಸಿಸ್ ಮೇಲೆ ಫಾಲೋ ಮಾಡಿ ಒಟ್ಟು 37 ಬೈಕ್ಸ್ ರಿಕವರಿ ಮಾಡಿದರು. ಇದರಲ್ಲಿ ಕೆಲವು ಬೈಕ್ಸ್ ಅವರು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಕೂಡ ಮಾಡಿದರು, ಡೈರೆಕ್ಟ್ ಕಳ್ತನ ಮಾಡೋದು, ಸೇಲ್ ಮಾಡೋದು. ಸೊ ಎರಡೂ ಕಡೆಯಿಂದ, ಅವ್ರ ಕಡೆಯಿಂದ ಮತ್ತು ಎಲ್ಲೆಲ್ಲಿ ಸೇಲ್ ಆಗಿದೆ ಅಲ್ಲಿಂದ ಎಲ್ಲ ರಿಕವರಿ ಮಾಡಿ ಒಂದು ವ್ಯಾಲ್ಯೂ 22 lakhs ಇದೆ. ಆದರೆ ಇಂಥದ್ರಲ್ಲಿ ನಮಗೆ ಸ್ಪೆಷಲಿ ಮೆಟ್ರೋ ಸ್ಟೇಷನ್ ಸುತ್ತಮುತ್ತ ಸುಮಾರು ಕೇಸಸ್ ರಿಪೋರ್ಟ್ ಆಗಿತ್ತು ಟೂ ವೀಲರ್ ಥೆಫ್ಟ್. ಆ ಕೇಸ್ಗೆ ಇವರು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅವರು ಸಕ್ಸಸ್ ಆಗಿದ್ರು. ಬನ್ನಿ ಜಯನಗರ್ ಫಸ್ಟ್. ಥ್ಯಾಂಕ್ ಯು. ಇನ್ನೊಂದು ಪ್ರಕರಣದಲ್ಲಿ ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡಿ ಟೋಟಲ್ 2 ಆರೋಪಿಗೆ ಅರೆಸ್ಟ್ ಮಾಡಿ 23 ಬೈಕ್ಸ್ ರಿಕವರಿ ಮಾಡಿದ್ದಾರೆ, ಟೂ ವೀಲರ್ಸ್. ಇದರಲ್ಲಿ ವಿಶೇಷ ಅಂದರೆ 2 ಆರೋಪಿಯವರ ಮೇಲೆ ಸುಮಾರು 10ಕ್ಕಿಂತ ಜಾಸ್ತಿ ಕೇಸಸ್ ಇದೆ. ಜೊತೆಗೆ ಈ ಕೇಸಸಲ್ಲಿ ಒಂದು ಹೊಸ ಬೈಕ್ ಏನೋ ಟೆಸ್ಟ್ಗೋಸ್ಕರ ತೊಗೊಂಡೋಗಿ ಆ ಕಳ್ತನ ಮಾಡಿಬಿಟ್ಟಿದ್ರು. ಅಲ್ಲಿಂದ ಲೀಡ್ ಸಿಕ್ಕಿದ ಮೇಲೆ ಅವರು ಒಟ್ಟಾಗಿ ಈಗ 23 ಏನು ಗಾಡಿ ಇದೆ ಅದರಲ್ಲಿ 4 ಟೋಟಲ್ ಹೊಸ ಬೈಕ್ ಇದೆ, ಮಿಕ್ಕಿದ್ದು ಬೇರೆ ಓಲ್ಡ್ ಬೈಕ್ಸ್ ಇದೆ. ಎಲ್ಲ ಅವರು ಒಳ್ಳೆ ಕೆಲಸ ಮಾಡಿ ಇದು ಕೂಡ ಒಳ್ಳೆ ನಮ್ಮ CCTV ಮತ್ತು ಬೇರೆ ಈ ಥರ ಟೆಕ್ನಿಕಲ್ ಆಧಾರದ ಮೇಲೆ ಡಿಟೆಕ್ಷನ್ ಆಗಿದೆ. ಸಂಪಿಗೆಯಲ್ಲಿ ಟೀಮ್ ಇವರೆಲ್ಲ ತಂಡವರು ಕಸ್ಟಡಿ ತಗೊಳ್ಳಿಕ್ಕೆ ಹೋಗಿ ಅದಕ್ಕೆ ಓಕೆ ಥ್ಯಾಂಕ್ ಯು. ಒಂದು ಆ್ಯಂಟಿ ಡ್ರಗ್ಸ್ ಅಭಿಯಾನಲ್ಲಿ ಈ ಸರಿ ಟೋಟಲ್ ಬೇರೆ ಬೇರೆ ಸ್ಟೇಷನಲ್ಲಿ ಹೆಬ್ಬಾಲ್ ಪೊಲೀಸ್ ಸ್ಟೇಷನ್, ಇಂದಿರಾನಗರ್, ಜೀವನ್ ಭೀಮಾನಗರ್, ಸದಗುಂಟೆಪಾಳ್ಯ, CCB ಯೂನಿಟ್, ಹೆನ್ನೂರು ಪೊಲೀಸ್ ಸ್ಟೇಷನ್, ಬಾನಸವಾಡಿ, ಹಲಸೂರು, KGಹಳ್ಳಿ, ಟೋಟಲ್ 9 ಬೇರೆ ಬೇರೆ ಯೂನಿಟ್ಸಲ್ಲಿ ಫಾರಿನ್ ನ್ಯಾಷನಲ್ಸ್ 2, ಔಟ್ಸೈಡ್ ಸ್ಟೇಟ್ ಅವರು 6 ಜನ ಮತ್ತು ಲೋಕಲ್ 15 ಜನ, ಟೋಟಲ್ 23 ಜನ ಅಕ್ಯೂಸ್ಡ್ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಹೆಬ್ಬಾಲಲ್ಲಿ DCP ನಾರ್ತ್ ಅಂಡರ್ ಸ್ಟೇಷನ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ 3 kgಕ್ಕಿಂತ ಜಾಸ್ತಿ ಹೈಡ್ರೋ ಗಾಂಜಾ. ಇಂದಿರಾನಗರಲ್ಲಿ ಸಿಗರೆಟ್ಸ್ ಮತ್ತು ಸಿಗರೆಟ್ಸ್ ಜೊತೆಗೆ ಕೊಕೇನ್. ಜೀವನ್ ಭೀಮಾನಗರದಲ್ಲಿ ಸಿಗರೆಟ್ಸ್ ಜೊತೆಗೆ ಹೈಡ್ರೋ ಗಾಂಜಾ. SG ಪಾಳ್ಯದಲ್ಲಿ ಹೈಡ್ರೋ ಗಾಂಜಾ. CCB ಅವರು ಕೊಕೇನ್. ಹೆನ್ನೂರು MDMA, ಬಾನಸವಾಡಿ MDMA, ಹಲಸೂರು ಗಾಂಜಾ, KGಹಳ್ಳಿ MDMA. ಇದು ಎಲ್ಲ ಸೇರಿ ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ 8 crores ಇದೆ. NCP ಗೈಡ್ಲೈನ್ ಪ್ರಕಾರ 4 crores ಆಗ್ತಾ ಇದೆ. ಆದರೆ ಮಾರ್ಕೆಟಲ್ಲಿ ಇದು 8 ಕೋಟಿಗಿಂತ ಜಾಸ್ತಿ ಬರುತ್ತೆ. ಟೋಟಲ್ ಇದರಲ್ಲಿ ಎಂಟೈರ್ ಸಿಟಿಯಲ್ಲಿ ನಾವು ಏನೋ ನಮ್ಮದು ಕ್ರೈಮ್ ಟೀಮ್ಸ್ ಅವರು ಕೆಲಸ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಿ ಕಳೆದ 10 ದಿವಸದಲ್ಲಿ ಇದು ಎಲ್ಲ ಕೆಲಸ ಆಗಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ. ಇವತ್ತು ಇದರಲ್ಲಿ ವಿಶೇಷವಾಗಿ ಸಿಗರೆಟ್ಸ್, ಸಿಗರೆಟ್ ಆಯಿಲ್, ಫಾರಿನ್ ಸಿಗರೆಟ್ಸ್, ಹುಕ್ಕಾ ಇಂಥದ್ದು ಕೂಡ 2 ಕಡೆ ಜೀವನ್ ಭೀಮಾನಗರ್ ಮತ್ತು ಇಂದಿರಾನಗರಲ್ಲಿ ಸಿಕ್ಕಿದೆ ಜಾಸ್ತಿ ಪ್ರಮಾಣದಲ್ಲಿ. ಅಂದಾಜು 1 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂ ಇದೆ.
ಇದರಲ್ಲಿ ಕೂಡ 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ಸೇರಿ ಒಟ್ಟಾಗಿ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಎಲ್ಲಿ ಈ ಥರ ನಮಗೆ ಇನ್ಫಾರ್ಮೇಷನ್ ಬರ್ತಾಯಿದೆ, ಪೆಡ್ಲರ್ಸ್, ಕನ್ಸ್ಯೂಮರ್ಸ್ ಮತ್ತು ಯಾರ್ಯಾರು ಇನ್ಫಾರ್ಮರ್ಸ್ ಇದ್ದಾರೆ ಎಲ್ಲದು ಮಾಹಿತಿ ಸಂಗ್ರಹಿಸಿ ನಮ್ಮ ಇದು ಎಲ್ಲ ಕಾರ್ಯಾಚರಣೆ ನಡೆದಿದೆ. ಇದು ತುಂಬ ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೆ ಎಲ್ಲ DCP ನಾರ್ತ್, DCP ಈಸ್ಟ್, DCP ಸೌತ್ ಈಸ್ಟ್, DCP CCB ಮತ್ತು DCP ಎಲ್ಲ ಯಾರ್ಯಾರು DCPs ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರದ್ದು ಟೀಮ್ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. 1 by 1 ಟೀಮ್ ಅವ್ರಲ್ಲಿ. CCB ಬನ್ನಿ ಫಸ್ಟ್. ಹೆಬ್ಬಾಳ್. ಓಕೆ, ನೆಕ್ಸ್ಟ್ ಹೆಬ್ಬಾಳ್. ಓಕೆ, ನೆಕ್ಸ್ಟ್ ಇಂದಿರಾನಗರ್. ಥ್ಯಾಂಕ್ ಯು. ಜೀವನ್ ಭೀಮಾನಗರ್. ಓಕೆ, ಸುಧಗುಂಟಪಾಳ್ಯ. SG ಪಾಳ್ಯ. ಥ್ಯಾಂಕ್ ಯು. ಎಣ್ಣೂರು. ಥ್ಯಾಂಕ್ ಯು. ಬಾಣಸ್ವಾಡಿ. ಹಲ್ಸೂರು.
ಥ್ಯಾಂಕ್ ಕೆ ಜಿಯಲ್ಲಿ ಇಲ್ವಾ ಯಾರು ಕೆ ಜಿಯಲ್ಲಿ ಯು ಆಯ್ತಲ್ಲ ಅಲ್ಲ ಓಕೆ ಬೇರೆ ಇದೆ ಇಲ್ಲ ಅದರಲ್ಲಿ ಸಿಟಿ ಪೊಲೀಸ್ದು ಮಾತ್ರ 7 ಪ್ರಕರಣ ಇದೆ ಸಿಟಿ ಪೊಲೀಸ್ದು, ಮಿಕ್ಕಿದ್ದು ಕೂಡ ಸ್ಟೇಟಲ್ಲಿ ಇದೆ. ಆದರೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ, ಯಾಕೆಂದರೆ ಲೀಗಲ್ ಆ್ಯಂಗಲ್ ಚೆಕ್ ಮಾಡ್ತಾ ಇದ್ದೀವಿ ಯಾವ ರೀತಿ ಇದು ಆಗಿದೆ. ಯಾಕೆಂದರೆ ಇಲ್ಲಿವರೆಗೆ ಯಾವುದೂ ಸಮಸ್ಯೆ ಆಗಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಜೊತೆಗೆ ಡಿಸ್ಕಸ್ ಮಾಡಿ ಲೀಗಲ್ ಕಾಂಪ್ಲಿಕೇಶನ್ ಏನಿದೆ ಅದು ನಮ್ಮ ಲೀಗಲ್ ಪ್ರಕಾರ ಯಾವುದು ನಾನು ಹೇಳಿದೆ ಲೀಗಲ್ ಏನಿದೆ ಕಾನ್ಸಿಕ್ವೆನ್ಸ್ ನಾವು ನೋಡ್ತೀವಿ. ಬಟ್ 66 ನಮ್ಮ ಅಲ್ಲಲ್ಲ ಹಾಂ ಬೆಂಗಳೂರು 7 ಇದೆ, 5 ಜನಕ್ಕೆ ನೋಟಿಸ್ ಕೊಟ್ಟಾಗಿತ್ತು, ಟೋಟಲ್ 12 ಜನ, 7 ರೌಡಿ ಶೀಟ್ ಇತ್ತು. ಬಟ್ ಏನಿದೆ ಅದರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿ DG and IG ಸಾಹೇಬ್ ಜೊತೆಗೆ ಡಿಸ್ಕಸ್ ಮಾಡಿ ನಾವು ಲೀಗಲ್ ನೋಡ್ತೀವಿ. ಹತ್ರ ಇರ್ಲಿಕ್ಕೆ ಇಲ್ಲ, ನೋಡ್ತೀನಿ ನಾನು DG ಸಾಹೇಬ್ ಜೊತೆಗೆ ನಮ್ಮ ಮೇಲಾಧಿಕಾರಿ. ಒಬ್ಬ ವ್ಯಕ್ತಿ ವಿರುದ್ಧ ಕ್ಲೋಸ್ ಆಗೋ ಕಾರಣ ಏನಂದ್ರೆ 2 ವರ್ಷಕ್ಕೊಂದ್ಸರಿ ಕಡ್ಡಾಯವಾಗಿ ರೌಡಿ ಶೀಟ್ ನ ರಿವ್ಯೂ ಮಾಡಬೇಕು ಅಂತ ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ಹೇಳಿದೆ 2022ರ ಜಡ್ಜ್ಮೆಂಟ್. ಸೊ ಹಂಗಾಗಿ ಅದನ್ನ ಪಾಲನೆ ಮಾಡಿಲ್ಲ ಅಂತೇಳಿ ಇದು ಒಂದು ಸೆನ್ಸಿಟಿವ್ ಇಶ್ಯೂ ಇದೆ. ಒಂದು ಕಡೆ ಕೋರ್ಟ್ ಮ್ಯಾಟರ್ ಇದೆ, ಇನ್ನೊಂದು ಕಡೆ ರೌಡಿಸಮ್ ಬಗ್ಗೆ ಇದೆ. ಸೊ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಇದರ ಬಗ್ಗೆ ನಾವು ಸ್ಟ್ರಿಕ್ಟಾಗಿ ಏನಿದೆ ಮುಂದೆ ಈ ಥರ ಆಗಬಾರ್ದು ಅಂದ್ರೆ ನೋಡ್ಕೊಳ್ತೀವಿ. ನಟೋರಿಯಸ್ ರೌಡಿ ಶೀಟರ್ ಮೇಲೆ 19 ಕೇಸ್ ಇದೆ ಸರ್. ಬೆಂಗಳೂರು ಪೊಲೀಸರು ಒಂದು ಕೇಸನ್ನು ಕೂಡ ಆರೋಪ ಸಾಬೀತುಪಡಿಸೋಕ್ಕಾಗಲ್ಲ ಅಂತ 19 ಕೇಸನ್ನು ಇಲ್ಲ, ಆ ಥರ ಇಲ್ಲ. ನಾವು ರೌಡೀಸ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ನಮಗೆ ಚೆನ್ನಾಗಿ ಗೊತ್ತಿದೆ. ರೌಡಿಸಮ್ ಕಂಟ್ರೋಲಲ್ಲಿದೆ. ಏನೋ ಇದು ಲೀಗಲ್ ಫ್ರೇಮಲ್ಲಿ ವರ್ಕಲ್ಲಿ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲಲ್ಲ, ರೌಡಿ ಪರೇಡ್ ಬೇರೆ ವಿಷಯ ಇದೆ. ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಸುಮಾರು ಹಲವಾರು ವಿಷಯ ಇರ್ತದೆ. ಅಲ್ಲ, ರೌಡಿ ಪರೇಡ್ ಅಂತ ಬರೀ ರೌಡಿ ಪರೇಡ್ ಮುಖಾಂತರ ರೌಡಿಸಮ್ ಕಂಟ್ರೋಲ್ ಮಾಡಲಿ ಒಂದು ಇಲ್ಲ, ಸುಮಾರು ಹಲವಾರು. ಅಲ್ಲ, ನಾನು ರೌಡಿ ಪರೇಡು ಒಂದು ಸ್ಟೆಪ್ ಇದೆ, ಬಟ್ ಹಲವಾರು ಬೇರೆ ಬೇರೆ ಇರ್ತದೆ. ನಾವು ನೋಡಿ ಎಲ್ಲ ನಮ್ಗೆ ಗೊತ್ತಿದೆ ಯಾವ ರೀತಿ ಮಾಡಬೇಕು ಕಂಟ್ರೋಲ್. ಜೈಪುರದಲ್ಲಿರೋ 3 ಜನ ನೀವೇ ಕರ್ಕೊಂಡು ಬರ್ತೀರಾ ಅಥವಾ ಏನು ಅವ್ರ ಫ್ಯಾಮಿಲಿಗಳ ಜವಾಬ್ದಾರಿನ ಸರ್? ಇಲ್ಲ, ಕರ್ಕೊಂಡು ಬರೋದು ಪ್ರಶ್ನೆ ಇಲ್ಲ. ಅವರು ಕ್ರಮ ಲೀಗಲ್ ಆ್ಯಕ್ಷನಲ್ಲಿ ಆಗಿದೆ. ಲೀಗಲ್ ಆ್ಯಕ್ಷನ್ ಪ್ರಕಾರ ಲೀಗಲಲ್ಲಿ ಇದು ಆಗಿದೆ. ಕಮ್ಯುನಿಕೇಟ್ ಆಗಿದೆ ಯಾವುದು ಅವ್ರು ಸಸ್ಪೆನ್ಷನ್ ಆಗಿದೆ. ಇನ್ಸ್ಪೆಕ್ಟರ್ ಮೇಲೆ ಅಲಿಗೇಷನ್ ಬಂದಿತ್ತು, ಹರೀಶ್ ರೆಡ್ಡಿ ಆಕ್ಷನ್ ಆಗಿದೆ, ರಿಪೋರ್ಟ್ ಬಂದಿದೆ ಸರ್. ನಮ್ಮ ಹತ್ರ ಏನು ಬಂದಿಲ್ಲ, ನನಗೆ ಸಿಕ್ಕಿಲ್ಲ. ಬಂದರೆ ನೋಡ್ತೀನಿ. ರಿಪೋರ್ಟ್ ಮೇಲೆ ಆ್ಯಕ್ಷನ್, ರಿಪೋರ್ಟ್ ಆಧಾರದ ಮೇಲೆ ಆ್ಯಕ್ಷನ್. ಹಾಂ, ರಿಪೋರ್ಟ್ ಯಾವ್ಯಾವ್ದು ಬರ್ತಾ ಇದೆ ನಿಮ್ಮ ಗಮನಕ್ಕೆ ಬಂದಿದೆ, ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕೆಲವು ಟೈಮಲ್ಲಿ ನಾವು ನೋಡಿಲ್ಲ, ಚೆಕ್ ಮಾಡ್ತೀವಿ. ನಮ್ಮ ಆಫೀಸ್ ಬಂದಿರ್ಬೋದು. ಕಾಡುಗುಡಿ ಕೇಸ್ ಅದೂ ತುಂಬ ಸೆನ್ಸಿಟಿವ್ ಇದೆ. ಒಂದು ಮಗುದು ಈ ಥರ ಇದಾಯಿತು. ಸೊ ಅದಕ್ಕೋಸ್ಕರ ನಾವು ಒಂದು ACP ರ್ಯಾಂಕ್ ಆಫೀಸರ್ಗೆ ನಾವು ನೇಮಿಸಿದ್ದೀವಿ IO ಆಗಿ ಮಾಡ್ತೀವಿ. ಬೇರೆ ACP ಅವ್ರ ಲೆವೆಲಲ್ಲಿ ನಡೀತಾ ಇದೆ ಈಗ ತನಿಖೆ. DCP ಈಸ್ಟ್ ಅವರು ಸೂಪರ್ವೈಸ್ ಮಾಡ್ತಾರೆ. ಕಾಸ್ ಆಫ್ ಡೆತ್ ಏನಂತ ಹೇಳಿ FSL ಮತ್ತೆ PM ಎರಡು ರಿಪೋರ್ಟ್ ಆಲ್ರೆಡಿ ನಿಮ್ಮ ಇನ್ವೆಸ್ಟಿಗೇಷನ್ ಆಗ್ತದೆ ಸಿಕ್ಕಿದೆ. ಕಾಸ್ ಆಫ್ ಡೆತ್ ಏನಂತ ಸಿಕ್ಕಿದೆ? ಇಲ್ಲ, ನಿಮಗೆ ಗೊತ್ತಿದೆ. ಇದರಲ್ಲಿ ಅದರ ಮೇಲೇ ಕ್ರಮ ನಮ್ಮ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿದೆ. ಸೊ ನ್ಯಾಚುರಲ್ ಆಗಿ ಇದು ಅಂಡರ್ ಇನ್ವೆಸ್ಟಿಗೇಷನ್ ಕೇಸ್ ಇದೆ. ಅದರ ಬಗ್ಗೆ ನಾವು ಕಾಸ್ ಆಫ್ ಡೆತ್ ಈಗ ಇಮಿಡಿಯೇಟ್ಲಿ ಹೇಳಲಿಕ್ಕೆ ಆಗಲ್ಲ. ಕಾಸ್ ಆಫ್ ಡೆತ್ PM ರಿಪೋರ್ಟ್ ಪ್ಲಸ್ ಟೆಕ್ನಿಕಲ್ ಎವಿಡೆನ್ಸ್ ಅವ್ರು ಬಿಲ್ಡಪ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಟೀಮೇ ಚೇಂಜ್ ಆಗಿದೆ, ಮಾಡಲಿ ಅವರು ನೋಡ್ಕೊಂಡು ಮಾಡಿ. PM ರಿಪೋರ್ಟ್ ಬಂದದ್ದು 2 ತಿಂಗಳ ಮುಂಚೆನೇ ಬಂದಿದೆ.
ಎಲ್ಲರಿಗೂ ಗೊತ್ತಿದ್ದ ವಿಷಯ. FSL ಲೇಟ್ ಆಗಿದೆ. FSL ಆಲ್ಮೋಸ್ಟ್ 2 ತಿಂಗಳ ನಂತರ ಬಂತು. ಇನ್ಸ್ಪೆಕ್ಟರ್ ಮೇಲೆ ರಿಯಲ್ ಎಸ್ಟೇಟ್ ಅಲಿಗೇಷನ್ ಇದೆ. ಕೊಡಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡಿ. ನಮ್ಮ ಹತ್ರ ಏನು ಕಂಪ್ಲೇಂಟ್ ಬಂತು ಆಧಾರ ಮೇಲೆ ನಾವು ಕ್ರಮ ತೊಗೊಂಡಿದ್ದೀವಿ. ಇನ್ನೂ ಕಂಪ್ಲೇಂಟ್ ಇದ್ದರೆ ಅದ್ರ ಬಗ್ಗೆ ನೋಡಿ. ಓಕೆ, ಥ್ಯಾಂಕ್ ಯು.